ನಮಸ್ಕಾರ. ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಇದೊಂದು ಮರೆಯಲಾಗದ ವರ್ಷ. ಸೂರ್ಯನ ಅಧ್ಯಯನದಿಂದ ಹಿಡಿದು ಮೊದಲ ಬಾರಿಗೆ ಗಗನಯಾತ್ರಿಯೊಬ್ಬರನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸುವವರೆಗೆ ಆ ಒಂದೇ ವರ್ಷದಲ್ಲಿ ಭಾರತ ಸಾಧಿಸಿದ್ದು ಒಂದೇಡಲ್ಲ. ಹಾಗಾದ್ರೆ ಬನ್ನಿ, ಮಾನವನ ಈ ಮಹಾನ್ ಪರಿಶೋಧನಾ ಪಯಣದಲ್ಲಿ ಭಾರತದ ಪಾತ್ರ ಎಷ್ಟೊಂದು ನಿರ್ಣಾಯಕವಾಗಿತ್ತು ಅಂತ ಆಳವಾಗಿ ನೋಡೋಣ. ಸಾವಿರಾರು ವರ್ಷಗಳಿಂದ ರಾತ್ರಿಯ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳು ನಮ್ಮನ್ನ ಕೈಬೀಸಿ ಕರೆಯುತ್ತಲೇ ಇವೆ ಅಲ್ವಾ? ಆಚೆ ಏನಿದೆ ಅನ್ನೋ ಕುತೂಹಲ ಅದೇ ನಮ್ಮನ್ನ ಇವತ್ತು ಬಾಹ್ಯಾಕಾಶ ಯುಗದ ಹೊಸ್ತಿಲಿಗೆ ತಂದು ನಿಲ್ಲಿಸಿದೆ. ಅದೇ ಕುತೂಹಲವೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಗೂ ಪ್ರೇರಣೆ. ಸರಿ, ಇವತ್ತಿನ ನಮ್ಮ ಪಯಣ ಹೇಗಿರಲಿದೆ ಅಂದ್ರೆ, ಮೊದಲು ಜಾಗತಿಕ ಬಾಹ್ಯಾಕಾಶ ಯಾನದ ಇತಿಹಾಸದಿಂದ ಶುರುಮಾಡಿ ಭಾರತದ ಅದ್ಭುತ ಸಾಧನೆಗಳು, ಭವಿಷ್ಯದ ತಂತ್ರಜ್ಞಾನಗಳು, ವೈಜ್ಞಾನಿಕ ಆವಿಷ್ಕಾರಗಳು, ಗಗನಯಾನದ ಪ್ರಗತಿ ಮತ್ತು ಕೊನೆಯಲ್ಲಿ ಭಾರತದ ಮುಂದಿನ ಮಹತ್ವಾಕಾಂಕ್ಷೆಯ ದೃಷ್ಟಿ ಏನು ಅನ್ನೋದರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಮೊದಲ ಭಾಗ ನಕ್ಷತ್ರಗಳಲ್ಲಿನ ಪರಂಪರೆ. ನೋಡಿ, ಭಾರತದ ಸಾಧನೆಗಳನ್ನ ನಿಜವಾಗಿಯೂ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ಜಾಗತಿಕವಾಗಿ ಬಾಹ್ಯಾಕಾಶ ಪರಿಶೋಧನೆ ಹೇಗೆ ಶುರುವಾಯಿತು ಅಂತ ನಾವು ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. 1957ರಲ್ಲಿ ಸ್ಪುಟ್ನಿಕ್ ಉಡಾವಣೆಯೊಂದಿಗೆ ಬಾಹ್ಯಾಕಾಶ ಯುಗ ಶುರುವಾಯಿತು. ಆಮೇಲೆ 1961ರಲ್ಲಿ ಯೂರಿ ಗಗಾರಿನ್ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಮಾನವನಾದ್ರು ಮತ್ತು 1969ರಲ್ಲಿ ಮಾನವ ಚಂದ್ರನ ಮೇಲೆ ಕಾಲಿಟ್ಟಿದ್ದು ಒಂದು ಐತಿಹಾಸಿಕ ಕ್ಷಣ. ನಂತರ ಬಾಹ್ಯಾಕಾಶ ನಿಲ್ದಾಣಗಳು ಮತ್ತೆ ಬಳಸಬಹುದಾದ ಸ್ಪೇಸ್ ಶಟಲ್ಗಳು ಬಂದು ಮತ್ತು 2008ರ ನಂತರ ಸ್ಪೇಸ್ ಎಕ್ಸ್ನಂಥ ಖಾಸಗಿ ಕಂಪನಿಗಳು ಬಂದ ಮೇಲಂತೂ ಈ ಕ್ಷೇತ್ರಕ್ಕೆ ಒಂದು ಹೊಸ ಹುರುಪೇ ಬಂತು. ಓಕೆ, ಈಗ ಜಾಗತಿಕ ವೇದಿಕೆಯಿಂದ ನಮ್ಮ ದೇಶದ ಕಡೆಗೆ ಗಮನ ಹರಿಸೋಣ. ಇಸ್ರೋದ ಪ್ರಯಾಣ ಅಂದ್ರೆ ಅದು ಸ್ವಾವಲಂಬನೆಯ ಒಂದು ರೋಚಕ ಕಥೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಸ್ವದೇಶಿ ತಂತ್ರಜ್ಞಾನವನ್ನೇ ನಂಬಿ ಬೆಳೆದಿದ್ದು ನಮ್ಮ ಬಾಹ್ಯಾಕಾಶ ಕಾರ್ಯಕ್ರಮದ ಅಡಿಪಾಯ. ಭಾರತದ ಪಯಣದ ಒಂದು ಚಿಕ್ಕ ಝಲಕ್ ಇಲ್ಲಿಡೆ ನೋಡಿ. ಎಡಗಡೆ ಇರೋದು ನಮ್ಮ ಆರಂಭದ ದಿನಗಳ SLV-3 ರಾಕೆಟ್. ಈಗ ಬಲಗಡೆ ಇರೋ ಇವತ್ತಿನ ದೈತ್ಯ ಶಕ್ತಿಶಾಲಿ LVM-3 ರಾಕೆಟ್ ನೋಡಿ. ಕೆಲವೇ ದಶಕಗಳಲ್ಲಿ ನಾವು ಸಾಧಿಸಿರೋ ಈ ತಾಂತ್ರಿಕ ಜಿಗಿತಿದೆಯಲ್ಲ, ಇದು ನಮ್ಮ ದೇಶದ ಮಹತ್ವಾಕಾಂಕ್ಷೆ ಮತ್ತು ಪರಿಶ್ರಮದ ಕಥೆಯನ್ನೇ ಹೇಳುತ್ತೆ. ಮತ್ತು 2025ರ ಜನವರಿಯಲ್ಲಿ ಭಾರತ ಒಂದು ದೊಡ್ಡ ಮೈಲಿಗಲ್ಲನ್ನ ತಲುಪಿತು. ಶ್ರೀಹರಿಕೋಟಾ ಬಾಹ್ಯಾಕಾಶ ಕೇಂದ್ರದಿಂದ GSLV FF-15 ಮಿಷನ್ ಮೂಲಕ 100ನೇ ಉಡಾವಣೆಯನ್ನ ಯಶಸ್ವಿಯಾಗಿ ನಡೆಸಲಾಯಿತು. ಇದು ಇಸ್ರೋದ ದಶಕಗಳ ಪರಿಶ್ರಮಕ್ಕೆ ಸಿಕ್ಕ ದೊಡ್ಡ ಗೌರವ. ಸರಿ, ಈಗ 2025ರ ಪ್ರಮುಖ ಸಾಧನೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಈ ವರ್ಷದಲ್ಲಿ ನಾವು ಸಿದ್ಧಪಡಿಸಿದ ತಂತ್ರಜ್ಞಾನಗಳು ಮುಂದೆ ಬರುವ ದೊಡ್ಡ ಯೋಜನೆಗಳಿಗೆ ಹೇಗೆ ಒಂದು ಭದ್ರ ಅಡಿಪಾಯ ಹಾಕಿವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಈ ವರ್ಷದ ಅತ್ಯಂತ ಪ್ರಮುಖ ತಾಂತ್ರಿಕ ಪ್ರದರ್ಶನ ಅಂದ್ರೆ ಅದು ಸ್ಪೇಡೆಕ್ಸ್. ಸರಳವಾಗಿ ಹೇಳೋದಾದ್ರೆ, ಬಾಹ್ಯಾಕಾಶದಲ್ಲಿ ಚಲಿಸ್ತಿರೋ 2 ವಾಹನಗಳನ್ನ ಒಂದಕ್ಕೊಂದು ಜೋಡಿಸೋದು, ಬೇರ್ಪಡಿಸೋದು ಅಷ್ಟೇ ಅಲ್ಲ, ಅವುಗಳ ನಡುವೆ ವೈರ್ಲೆಸ್ ಆಗಿ ಪವರ್ ಟ್ರಾನ್ಸ್ಫರ್ ಮಾಡೋದು. ಇದು ತುಂಬಾನೇ ಸಂಕೀರ್ಣವಾದ ತಂತ್ರಜ್ಞಾನ. ಇದನ್ನ ನಾವು ಕರಗತ ಮಾಡ್ಕೊಂಡಿದ್ರಿಂದ ಭವಿಷ್ಯದಲ್ಲಿ ನಮ್ಮದೇ ಬಾಹ್ಯಾಕಾಶ ನಿಲ್ದಾಣ ಕಟ್ಟೋ ಕನಸಿಗೆ ದೊಡ್ಡ ಬಲ ಬಂದಿದೆ. ಈ ಮಿಷನ್ ಒಂದೊಂದು ಹಂತದಲ್ಲೂ ಯಶಸ್ವಿಯಾಗಿದ್ದು ನಿಜಕ್ಕೂ ಅದ್ಭುತ. ಮೊದಲು 2 ನೌಕೆಗಳನ್ನ ಕಕ್ಷೆಗೆ ಸೇರಿಸಲಾಯಿತು. ನಂತರ ಅವು ತಾವಾಗಿಯೇ ಅಂದ್ರೆ ಸ್ವಯಂಚಾಲಿತವಾಗಿ ಒಂದಕ್ಕೊಂದು ಕನೆಕ್ಟ್ ಆದ್ವು, ಮತ್ತೆ ಬೇರ್ಪಟ್ವು. ಅಷ್ಟೇ ಅಲ್ಲ, ಒಂದರ ಸುತ್ತ ಇನ್ನೊಂದು ಸುತ್ತು ಹೊಡೆದ್ವು. ಕೊನೆಗೆ ಮತ್ತೊಮ್ಮೆ ಜೋಡಿಸಿಕೊಂಡು ಅವುಗಳ ನಡುವೆ ಪವರ್ ಟ್ರಾನ್ಸ್ಫರ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಲಾಯಿತು. ಇದು ನಿಜಕ್ಕೂ ಒಂದು ದೊಡ್ಡ ತಾಂತ್ರಿಕ ಗೆಲುವು. ಇನ್ನು ಮುಂದೆ ಬರೀ ರಾಕೆಟ್ ಇಂಧನದಿಂದ ಉಪಗ್ರಹಗಳನ್ನು ಚಲಿಸೋ ಕಾಲ ಮುಗಿತಾ ಬರ್ತಿದೆ. ಭಾರತ ಈಗ ಸ್ಟೇಷನರಿ ಪ್ಲಾಸ್ಮಾ ಥ್ರಸ್ಟರ್ ಅನ್ನೋ ಒಂದು ಹೊಸ ತಂತ್ರಜ್ಞಾನವನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಇದರ ವಿಶೇಷತೆ ಏನ್ ಗೊತ್ತಾ? ಇದು ವಿದ್ಯುತ್ ಚಾಲಿತ ಇಂಜಿನ್. ಸಾಂಪ್ರದಾಯಿಕ ಇಂಧನಕ್ಕಿಂತ 6 ಪಟ್ಟು ಹೆಚ್ಚು ದಕ್ಷತೆ ಹೊಂದಿದೆ. ಅಂದ್ರೆ ನಮ್ಮ ಉಪಗ್ರಹಗಳು ಇನ್ನು ಮುಂದೆ ಕಡಿಮೆ ತೂಕ ಹೊಂದಿರ್ತವೆ, ಜೊತೆಗೆ ಬಾಹ್ಯಾಕಾಶದಲ್ಲಿ ಹೆಚ್ಚು ಕಾಲ ಕೆಲಸ ಮಾಡ್ತವೆ. ಇಷ್ಟೇ ಅಲ್ಲ, 2025ರಲ್ಲಿ ಭವಿಷ್ಯದ ಉಡಾವಣಾ ಸಾಮರ್ಥ್ಯವನ್ನ ಹೆಚ್ಚಿಸೋಕೆ ಬೇಕಾದ ಬೇರೆ ಮೂಲಸೌಕರ್ಯ ಯೋಜನೆಗಳಿಗೂ ಚಾಲನೆ ಸಿಕ್ಕಿದೆ. ಹೊಸ ಲಾಂಚ್ ಪ್ಯಾಡ್ಗಳು, ಹೊಸ ತಲೆಮಾರಿನ ಇಂಜಿನ್ಗಳ ಪರೀಕ್ಷೆ ಮತ್ತು SSLV ತಂತ್ರಜ್ಞಾನವನ್ನ ಖಾಸಗಿ ಕಂಪನಿಗಳಿಗೆ ವರ್ಗಾಯಿಸಿದ್ದು, ಇದೆಲ್ಲವೂ ಭಾರತದ ಬಾಹ್ಯಾಕಾಶ ಕ್ಷೇತ್ರವನ್ನ ಇನ್ನಷ್ಟು ವಿಸ್ತರಿಸೋ ದಿಟ್ಟ ಹೆಜ್ಜೆಗಳು. ಸರಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. 2025 ಕೇವಲ ತಂತ್ರಜ್ಞಾನದ ವರ್ಷವಾಗಿರಲಿಲ್ಲ. ಇದು ವೈಜ್ಞಾನಿಕ ಅನ್ವೇಷಣೆ, ಸ್ವದೇಶಿ ತಂತ್ರಜ್ಞಾನ ಮತ್ತು ಬಲಿಷ್ಠ ಸಹಯೋಗಗಳ ವರ್ಷ ಕೂಡ ಆಗಿತ್ತು. ಈ 3 ಅಂಶಗಳು ಭಾರತದ ಯಶಸ್ಸಿಗೆ ಹೇಗೆ ಜೊತೆಯಾದುವಂತ ನೋಡೋಣ. ವೈಜ್ಞಾನಿಕವಾಗಿಯೂ 2025 ಒಂದು ಅದ್ಭುತ ವರ್ಷ.
ನಮ್ಮ ಆದಿತ್ಯ L1 ಸೂರ್ಯನ ರಹಸ್ಯಗಳನ್ನು ಭೇದಿಸೋಕೆ ಅಮೂಲ್ಯವಾದ ಡೇಟಾ ಕಳಿಸಿತು. ಕ್ರಾಪ್ಸ್ 1 ಪ್ರಯೋಗದಲ್ಲಂತೂ ನಾವು ಬಾಹ್ಯಾಕಾಶದಲ್ಲಿ ಸಸ್ಯಗಳನ್ನ ಬೆಳೆಸಿದ್ದೇವೆ. ಇದು ಮುಂದೆ ದೀರ್ಘಕಾಲದ ಬಾಹ್ಯಾಕಾಶ ಯಾನಗಳಿಗೆ ಬಹಳ ಮುಖ್ಯವಾದ ಹೆಜ್ಜೆ. ಅಷ್ಟೇ ಅಲ್ಲ, ನಮ್ಮ ವಿಜ್ಞಾನಿಗಳು ನಮ್ಮ ಸೌರವ್ಯೂಹದ ಹೊರಗೆ ಒಂದು ಹೊಸ ಗ್ರಹವನ್ನು ಕಂಡುಹಿಡಿದರು. ಇದೆಲ್ಲದಕ್ಕೂ POM4ನಂತಹ ಕಡಿಮೆ ಖರ್ಚಿನ ವೇದಿಕೆಗಳು ಬೆನ್ನೆಲುಬಾಗಿ ನಿಂತವು. ಸ್ವಾವಲಂಬನೆಯಲ್ಲಿದೊಂದು ದೊಡ್ಡ ಜಿಗಿತ ಅಂತಾನೆ ಹೇಳ್ಬೋದು. ಬಾಹ್ಯಾಕಾಶದ ಕಠಿಣ ಪರಿಸ್ಥಿತಿಲಿ ಕೆಲಸ ಮಾಡಬಲ್ಲ ವಿಕ್ರಮ್ ಮತ್ತು ಕಲ್ಪನಾ ಅನ್ನೋ ಹೆಸರಿನ ಸ್ವದೇಶಿ ಮೈಕ್ರೋ ಪ್ರೊಸೆಸರ್ಗಳು, ಇವುಗಳ ಅಭಿವೃದ್ಧಿಯಿಂದ ನಾವು ವಿದೇಶಿ ಚಿಪ್ಗಳ ಮೇಲಿನ ಅವಲಂಬನೆಯಿಂದ ಹೊರಬರ್ತಿದ್ದೇವೆ. ಇದು ನಿಜವಾದ ಆತ್ಮನಿರ್ಭರ್ ಭಾರತಕ್ಕೆ ಒಂದು ಉತ್ತಮ ಉದಾಹರಣೆ. ಇಸ್ರೋದ ಈ ಯಶಸ್ಸು ಕೇವಲ ಒಬ್ಬರ ಪರಿಶ್ರಮದಿಂದ ಬಂದಿದ್ದಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಸಾದೊಂದಿಗೆ ಸೇರಿ ನಿಸಾರ್ ಉಪಗ್ರಹ ಉಡಾವಣೆ ಮಾಡಿದಿರಬಹುದು, ಅಥವಾ ದೇಶದೊಳಗಿನ ಖಾಸಗಿ ಕಂಪನಿಗಳು ಮತ್ತು IITಗಳಂತಹ ಶಿಕ್ಷಣ ಸಂಸ್ಥೆಗಳ ಜೊತೆ ಕೈಜೋಡಿಸಿದಿರಬಹುದು. ಈ ಸಹಯೋಗದ ಶಕ್ತಿಯೇ ಭಾರತದ ಯಶಸ್ಸಿನಿಂದಿರೋ ನಿಜವಾದ ಬಲ. ಈಗ ಬರೋಣ ಎಲ್ಲರನ್ನೂ ಹೆಚ್ಚು ರೋಮಾಂಚನಗೊಳಿಸೋ ವಿಷಯಕ್ಕೆ. ಅದೇ ಮಾನವ ಸಹಿತ ಬಾಹ್ಯಾಕಾಶ ಯಾನ. ಭಾರತವು ತನ್ನದೇ ಗಗನಯಾತ್ರಿಗಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸೋ ನಿಟ್ಟಿನಲ್ಲಿ ಯಾವ ರೀತಿ ಪ್ರಗತಿ ಸಾಧಿಸಿದೆ ಅಂತ ನೋಡೋಣ. 2025ರಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿಯಾಯಿತು. ಆಕ್ಸಿಯಮ್ 04 ಮಿಷನ್ ಮೂಲಕ ಮೊದಲ ಭಾರತೀಯ ಗಗನಯಾತ್ರಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿ ಸುರಕ್ಷಿತವಾಗಿ ಭೂಮಿಗೆ ಮರಳಿದರು. ಇದು ದೇಶದ ಬಾಹ್ಯಾಕಾಶ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಕ್ಷಣ. ಆಕ್ಸಿಯಮ್ ಮಿಷನ್ನ ಅನುಭವದ ಜೊತೆಗೆ ನಮ್ಮ ಸ್ವಂತ ಗಗನಯಾನ ಕಾರ್ಯಕ್ರಮವು ತುಂಬಾನೇ ವೇಗವಾಗಿ ಸಾಗ್ತಿದೆ. ಗಗನಯಾನದ ಸಿಬ್ಬಂದಿ ಮಾಡ್ಯೂಲ್ನ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ಯಶಸ್ವಿಯಾಗಿದೆ. ಇದರ ಅರ್ಥ ನಮ್ಮದೇ ರಾಕೆಟ್ನಲ್ಲಿ ನಮ್ಮದೇ ನೆಲದಿಂದ ನಮ್ಮ ಗಗನಯಾತ್ರಿಗಳನ್ನು ಕಳುಹಿಸುವ ದಿನ ಇನ್ನಷ್ಟು ಹತ್ತಿರ ಬಂದಿದೆ. ಸರಿ, ಕೊನೆಯದಾಗಿ ಈ ಎಲ್ಲಾ ಸಾಧನೆಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಬಾಹ್ಯಾಕಾಶದಲ್ಲಿ ನಮ್ಮ ದೇಶದ ದೀರ್ಘಕಾಲೀನ ಗುರಿಗಳ ಜೊತೆ ಇವೆಲ್ಲ ಹೇಗೆ ಹೊಂದ್ಕೊಳ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, 2025ರಲ್ಲಿ ನಾವು ನೋಡಿದ ಈ ಎಲ್ಲ ಯಶಸ್ಸುಗಳು ಆಕಸ್ಮಿಕವಾಗಿ ನಡೆದಿದ್ದಲ್ಲ. ಚಿಂತನ್ ಶಿವರ್ 2025ರಲ್ಲಿ ರೂಪಿಸಲಾದ ಸ್ಪೇಸ್ ವಿಷನ್ 2047 ಅನ್ನೋ ಒಂದು ಬೃಹತ್ ಯೋಜನೆಯ ಭಾಗ ಇವೆಲ್ಲ. ಮುಂದಿನ ದಶಕಗಳಲ್ಲಿ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮ ಹೇಗಿರಬೇಕು ಅನ್ನೋದಕ್ಕೆ ಈ ವರ್ಷದ ಸಾಧನೆಗಳು ಒಂದು ಭದ್ರ ಬುನಾದಿ ಹಾಕಿವೆ. ಹಾಗಾದ್ರೆ ನಮ್ಮ ಕೈಯಲ್ಲಿ ಈಗ ಡಾಕಿಂಗ್, ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಮತ್ತು ಮಾನವ ಬಾಹ್ಯಾಕಾಶ ಯಾನದಂತಹ ನಿರ್ಣಾಯಕ ಸಾಮರ್ಥ್ಯಗಳಿವೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಯೋಚಿಸಿದ್ರೆ 2047ರ ವೇಳೆಗೆ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಭಾರತದ ಮುಂದಿನ ದೊಡ್ಡ ಹೆಜ್ಜೆ ಏನಾಗಿರುವುದು? ಚಂದ್ರನ ಮೇಲೆ ನಮ್ಮದೇ ಆದ ಒಂದು ನೆಲೆ ಸ್ಥಾಪಿಸುವುದೇ, ಅಥವಾ ಮಂಗಳ ಗ್ರಹಕ್ಕೆ ಮಾನವರನ್ನು ಕಳುಹಿಸುವುದೇ? ಉತ್ತರವನ್ನು ಕಾದು ನೋಡಬೇಕು.